ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸಿಂಪಲ್ ಆಗಿತ್ತು, ಅಷ್ಟೇನಾಗೇನಿದ್ದಿಲ್ಲ. ಡೈಲಿ ರೂಟೀನ್ ಏನಿದೆ ಅದನ್ನ ಮಾತ್ರ ತೋರಿಸಿದ್ದೆ. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ಶ್ರೇಯಾಂಶಿಗೆ ಇವಾಗ ಕರ್ಕೊಂಡೋಗಿ ಬಿಡ್ತಾಯಿದ್ದೀನಿ ಅಂಗನವಾಡಿಗೆ. ನೋಡೋಣ, ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ನಾನು ಹೋಗಲ್ಲ ಅಂತ. ನಾನು ರೆಡಿಯಾಗಿರೋಕ್ಕೆ ನೀನು ಡ್ರೆಸ್ ಚೇಂಜ್ ಮಾಡು, ಮನೆಗೆ ಹಾಕೋ ಬಟ್ಟೆ ಹಾಕೋ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದಾನೆ. ಅಳ್ತಾನೇ ಇದ್ದಾನೆ ಇವನು. ಇಷ್ಟು ಒಂದು 5 ಡೇಸ್ ಆಯಿತು, ಇನ್ನೂ ಯಾಕೆ ಅಳ್ತಾ ಇದ್ದಾನೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅಂಗನವಾಡಿ ಒಳಗೆ ಬಿಡೋ ತನಕ ಅಳ್ತಾ ಇರ್ತಾನೆ. ಅಲ್ಲಿ ಬಿಟ್ಟಾದ್ಮೇಲೆ ಬಾಯ್ ಅಂತಾನೆ. ನೆನ್ನೆ ಮಾತ್ರ ಗೈಸ್ ನಂಗೆ ತುಂಬಾ ಬೇಜಾರಾಯಿತು. ಅಂಗನವಾಡಿಗೆ ಬಿಟ್ಟ ತಕ್ಷಣ 2 ಕೈ ಕಿಟಕಿಯಿಂದ ಹಾಕಿ ಅವರು ಆಂಟಿ ಹೇಳಿದ್ರು ಬಾಯ್ ಹೇಳು ಅಮ್ಮನಿಗೆ ಅಂತ. 2 ಕೈ ಕಿಟಕಿಯಿಂದ ಹೊರಗೆ ಹಾಕಿ, ಬಾಯ್ ದಿವ್ಯಾ ಬೇಗ ಬಾ, ಅಚ್ಚಮ್ಮನ ನನಗೆ ಬಂದು ಕರ್ಕೊಂಡು ಹೋಗೋಕೆ ಹೇಳು ಬೇಗ ಅಂತೆಲ್ಲ ಹೇಳ್ಬಿಟ್ಟ. ನನಗೆ ಕಣ್ಣೆಲ್ಲ ನೀರು ತುಂಬ್ಕೊಂಡು ಹಂಗೆ ಬಸ್ಸಲ್ಲೇ ಅವನದೇ ಯೋಚನೆ ಮಾಡ್ಕೊಂಡು ಹೋಗ್ಬಿಟ್ಟೆ. ಅಷ್ಟು ಬೇಜಾರಾಗ್ಬಿಡ್ತು. ಇವಾಗ ನಾನು ಬೇಜಾರು ಮಾಡಿಕೊಂಡ್ರೆ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅದೇನು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನನಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಅವನ ಹತ್ರ ಸ್ವಲ್ಪ ಜೋರಾಗೆ ನಡ್ಕೊತಾ ಇದ್ದೀನಿ, ಅಂದರೆ ರ್ಯಾಶಾಗಿ ನಡ್ಕೊತಾ ಇದ್ದೀನಿ, ಅವನು ಹೋಗಲಿ ಅಂತ ಹೇಳ್ಬಿಟ್ಟು. ಇವಾಗ ಅವನಿಗೆ ರೆಡಿ ಮಾಡಿದ್ದೀನಿ, ಬ್ರೇಕ್ಫಾಸ್ಟ್ ಕೂಡ ಕೊಟ್ಟಿದ್ದೀನಿ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಚಿಕನ್ ಸಾಂಬಾರು. ನನಗೆ ಚಿಕನ್ ಸಾಂಬಾರಿಂದ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ತಗೊಂಡಿಲ್ಲ. ಬರೀ ಕರಿ ಮತ್ತು ಇಡ್ಲಿ ತಗೊಂಡಿದ್ದೀನಿ. ನಡ್ಕೆ ಹಾಂ ಕೇರಿ ನಿಕ್ಕೆ ಚೇರಚ್ಚ ಮೇಸ ಕೊಟ್ಟೆ. ಮ್ಯಾಮ್ ಇದು ಚಿಕನ್ ತಂದ್ಕೊಡ್ಬೋದಾ? ಚಿಕನ್ ಇವತ್ತು ತಂದ್ಕೊಡ್ಬೋದಾ? ಬಾಯ್ ಸನ್ನಿ ಕರೇನ. ಇವಾಗಷ್ಟೇ ಶ್ರೇಯಾಂಶನ ಅಂಗನವಾಡಿಗೆ ಬಿಟ್ಟು ಬಂದೆ. ಇವಾಗ ಇದೆಲ್ಲ ಪಾತ್ರೆ ನಾನು ಹೇಳಿದ್ನಲ್ವ ಎಲ್ಲ ಕ್ಲೀನ್ ಮಾಡಬೇಕಂತ, ಎಲ್ಲ ಎತ್ತಿಟ್ಟಿದ್ದೀನಿ. ಇನ್ನೂ ಎಲ್ಲ ಬಾಕಿ ಇದೆ. ಫಸ್ಟು 1 by 1 ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದು ಸಹ ಕ್ಲೀನ್ ಮಾಡಿ ಈ ಟೇಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತಿದ್ದೀನಿ. ನೋಡೋಣ ಇವಾಗ ಸ್ಟಾರ್ಟ್ ಮಾಡೋದ. ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಮಾಡ್ತೀನಿ ಗೈಸ್, ಆವಾಗ ಬೋರ್ ಅನಿಸಲ್ಲ. ಮಧ್ಯದಲ್ಲಿ ಗ್ಯಾಪ್ ಆದ್ರೇ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ಇವಾಗ ಎಲ್ಲ ಹಿಂಗೆ ತೆಗೆದಿಟ್ಟಿದ್ದೀನಿ. ಈಗ 1 by 1 ಇವಾಗ ಇಷ್ಟು ಫಸ್ಟ್ ಸಣ್ಣದಿಂದ ಸ್ಟಾರ್ಟ್ ಮಾಡೋಣ ಅಂತ. ಇದು ತೊಳೆದ್ಬಿಟ್ಟು ಎಲ್ಲ ಅರೇಂಜ್ ಆದಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಓಕೆ, ನಾನು ಆವಾಗಲೇ ಹೇಳಿದ್ದೆ ಇಂಥ ಒಗ್ಗರಣೆ ಡಬ್ಬಿ ಬಾಕ್ಸ್ ಅದೆಲ್ಲ ಕ್ಲೀನ್ ಮಾಡ್ತೀನಿ ಅಂತ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಅದರೊಳಗೆ ಐಟಮ್ಸ್ ಎಲ್ಲ ತುಂಬಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಕಾಣ್ತಿದೆಯಲ್ಲ. ಮತ್ತು ಇವಾಗ ಸೆಕೆಂಡ್ ಸ್ಟೆಪ್ ಬಂದಿದ್ದೀನಿ. ಇದು ಏನು ವೆಸಲ್ಸ್ ಎಲ್ಲ ಇಡ್ತೀವಲ್ಲ, ಪ್ಲೇಟ್ಸ್ ಎಲ್ಲ, ಇದನ್ನ ಇವಾಗ ನೀಟಾಗಿ ಎಲ್ಲ ಇದು ತೆಗ್ದು ವಾಶ್ ಮಾಡೋಕ್ಕೆ ನನಗೆ ಬರೋದಿಲ್ಲ. ಇದು ವೆಯ್ಟ್ ಇದೆ ಅಂದ್ಕೊತೀನಿ, ಇದು ಎತ್ತಕ್ಕೂ ಆಗೋದಿಲ್ಲ. ಯಾಕಂದರೆ ಒಂದ್ಸತಿ ಟ್ರೈ ಮಾಡಿದ್ದೀನಿ, ಆಗಿಲ್ಲ. ಮತ್ತು ಅದು ನನ್ನ ಮೇಲೆಲ್ಲ ಬಿದ್ದುಬಿಟ್ರೆ, ಹಾಗಾಗಿ ಇವಾಗ ಇದನ್ನೆಲ್ಲ ಹಿಂಗೆ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಗುಜರಿ ಐಟಮ್ ಇಟ್ಟಂಗೆ ಇಟ್ಟಿದ್ದೀನಿ ಎಲ್ಲ. ಇದೆಲ್ಲ ಇವಾಗ ನೀಟಾಗಿ ವಾಶ್ ಮಾಡಿ ಅಲ್ಲಿಟ್ಬಿಟ್ಟು ಅದು ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡಬೇಕು ಗೈಸ್. ಇದಿಷ್ಟು ತೊಳೆಯೋಷ್ಟರಲ್ಲಿ ನನ್ನ ಕತೆ ಮುಗ್ದೋಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಇವಾಗಲೇ ತೊಳೆದು ಒರೆಸೋಷ್ಟರಲ್ಲಿ ನಂಗೆ ಸುಸ್ತಾಗ್ಬಿಟ್ಟು ಫುಲ್ಲಿ ಸೆಲ್ಫೆಲ್ಲ ಒರೆಸಿದ್ದೀನಿ. ನೀಟಾಗಿ ಗುಡಿಸಿ ಎಲ್ಲ ನೀಟಾಗಿ ಸೋಪ್ ಹಾಕಿ ಉಜ್ಜಿ ತೊಳೆದು, ಆಮೇಲೆ ಈ ಪಾತ್ರೆ ಎಲ್ಲ ಸೋಪ್ ಹಾಕಿ ಉಜ್ಜು ತೊಳೆದು ಒರೆಸಿ ಜೋಡಿಸಿಟ್ಟಿದ್ದೀನಿ. ಈಗ ಇದನ್ನು ಸೋಪ್ ಇಕ್ಕಿ ಎಲ್ಲ ನೀಟಾಗಿ ಮಾಡ್ತೀನಿ. ಅವಾಗ ಚೆನ್ನಾಗಿ ಕಾಣುತ್ತೆ. ಶಿವರಾತ್ರಿಗೆ ನಮ್ಮನೆ ಜುಮ್ ಅಂತಾರ. ಓಕೆ, ಇವಾಗ ನಾನು ನಿಮಗೆ ಈ ಸಾಸಿವೆ ಡಬ್ಬ, ಸ್ಟೀಲ್ ಡಬ್ಬಗಳೇನಿದೆ ಅದೆಲ್ಲ ವಾಶ್ ಮಾಡಿ ಸೆಟಪ್ ಮಾಡಿರೋದು ತೋರಿಸಿದ್ದೀನಿ ಆಲ್ರೆಡಿ ಇಲ್ಲಿ ಅಲ್ವಾ. ಮತ್ತು ಆವಾಗಲೇ ಹೇಳಿದಾಗೆ ಪಾತ್ರೆ ಸ್ಟ್ಯಾಂಡೆಲ್ಲ ನೀಟಾಗಿ ಸೋಪ್ ಹಾಕಿ ಉಜ್ಜಿ ತೊಳೆದು ಒರೆಸಿ, ಅಲ್ಲಿ ಪ್ಲೇಟ್ಸು ಅದೆಲ್ಲ ಪ್ರತಿಯೊಂದು ಏನೇನು ತೆಗೆದಿದೆ ಅಲ್ಲಿ ಕೆಳಗಡೆ ಇಲ್ಲೆಲ್ಲ ರಾಶಿ ಹಾಕ್ಕೊಂಡಿದ್ದೆ ಎಲ್ಲನೂ ನೀಟಾಗಿ ಉಜ್ಜಿ ತೊಳೆದು ಇವಾಗ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನೋಡಿ. ಓಕೆ ನೋಡಿ,
ಚೆನ್ನಾಗಿ ಜೋಡಿಸಿದ್ದೀನಲ್ಲ, ಇವಾಗ ಚೆನ್ನಾಗಿ ಜೋಡಿಸಿದ್ದೀನಿ ಗೈಸ್. ಇದು ಈವ್ನಿಂಗ್ ಆಗೋಷ್ಟರಲ್ಲಿ ಎಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಆಗುತ್ತೆ. ನನ್ನ ಸಮಾಧಾನಕ್ಕೆ ನೀಟಾಗಿ ಎಲ್ಲ ತೊಳೆದು ಎಲ್ಲ ಜೋಡಿಸಿದ್ದೀನಿ. ಇನ್ನೊಂದ್ಸತಿ ನೋಡಿಬಿಡಿ, ಎರಡೂ ಎಷ್ಟು ಚೆನ್ನಾಗಿ ದೂರದಿಂದ ಕಾಣ್ತಾ ಉಂಟು. ನೋಡೋಕ್ಕೆ ಖುಷಿ ಆಗ್ತುಂಟು ನಾನು ಇಷ್ಟು ಚೆನ್ನಾಗೆಲ್ಲ ಮಾಡ್ತೀನ ಅಂತ. ನನಗೆ ಸರ್ಪ್ರೈಸಿಂಗ್ ಇದೆಲ್ಲ. ಇನ್ನು ನೆಕ್ಸ್ಟ್ ಏನು ಬಾಕಿ ಇದೆ ಅಂದರೆ ಈ ಮಿಕ್ಸಿ, ಇದು ಏನಪ್ಪ ಇದು ಅಂತಾರೆ, ಹಾಟ್ ಬಾಕ್ಸು, ಈ ಕುಕ್ಕರ್, ಇದು ಕುಕ್ಕರ್ ಅಂತ ಏನು ಜಾರ್, ಅದೆಲ್ಲ ನೀಟಾಗಿ ಒರೆಸಿ ಈ ಕೆಳಗಡೆ ಶಿಫ್ಟ್ ಮಾಡ್ತೀನಿ. ನೆಕ್ಸ್ಟು ಏನಂತ ಹೇಳಿದ್ರೆ, ಈ ಟೈಸಲ್ಲೆಲ್ಲ ಈ ಸಾಂಬಾರು ಕಲೆ ನೋಡಿ, ಇಲ್ಲಿ ಕಾಣಿಸ್ತುಂಟು, ಸಾಂಬಾರು ಕಲೆ, ಎಣ್ಣೆ ಕಲೆ, ಆ ಕಲೆ ಈ ಕಲೆ ಎಲ್ಲ ಈ ವೈಟ್ ಟೈಲ್ಸಲ್ಲಾಗಿದೆ. ಇದನ್ನೆಲ್ಲ ನೀಟಾಗಿ ಸೋಪ್ ಹಾಕಿ ಒರೆಸೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದರೆ ಈ ವಿಂಡೋಸ್ ನಾನು ದಿನಾಗ್ಲೂ ಒರೆಸ್ತೀನಿ ಗೈಸ್, ದಿನಾಗ್ಲೂ ಒರೆಸ್ತೀನಿ. ಎಷ್ಟು ಒರೆಸಿದ್ರು ಆ ಸ್ಪೈಡರ್ ಯಾವ ಗ್ಯಾಪಲ್ಲಿ ಬಂದು ಇದು ಬಲೆ ಕಟ್ಟುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ಕಟ್ಟಿ ಗಲೀಜು ಮಾಡಿಟ್ಟಿದೆ. ಈಗ ಅದೊಂದು ಸ್ವಲ್ಪ ನೀಟಾಗಿ ಒರೆಸೋಣ ಅಂತ ಇದ್ದೀನಿ. ಅದಕ್ಕೂ ಮುಂಚೆ ಈಗ 3 o'clock ಆಗಿಬಿಟ್ಟಿದೆ. ಶ್ರೇಯಾಂಶ್ನ ಹೋಗಿ ಅಂಗನವಾಡಿಯಿಂದ ಕರ್ಕೊಂಡ್ಬರ್ಬೇಕು. ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಅವನ್ನ ಕರ್ಕೊಂಬಂದು ನೆಕ್ಸ್ಟ್ ಇದನ್ನೆಲ್ಲ ಮಾಡೋಣ ಅಂತ. ಹೊಟ್ಟೆ ಕೂಡ ಹಸಿವಾಗ್ತಿದೆ. ನಾನು ಅವ್ನು ಬಂದಾದ್ಮೇಲೆ ಒಟ್ಟಿಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಏನೂ ತಿಂದಿಲ್ಲ. ಈಗ ಹೋಗಿ ಕರ್ಕೊಂಬಂದ್ಬಿಡೋಣ ಫಸ್ಟ್. ಇವಾಗ ಶ್ರೇಯಾಂಶ್ನ ಕರ್ಕೊಂಡು ಬರೋಕ್ಕೆ ಹೊರಡ್ತಾ ಇದ್ದೀನಿ. ಸುಸ್ತೇ ಆಗಿಬಿಡ್ತು ನನಗೆ, ತಲೆ ಎಲ್ಲ ತಿರುಗೋಗ್ತುಂಟು. ಅಷ್ಟು ಕ್ಲೀನ್ ಮಾಡೋ ಅಷ್ಟರಲ್ಲಿ ಯಪ್ಪ ಸಾಕಾಯಿತು ಗೈಸ್. ಈಗ ಹೋಗಿ ಅವನ್ನ ಬೇಗ ಕರ್ಕೊಂಬಂದು ಇರೋ ಕೆಲಸನೆಲ್ಲ ಮುಗಿಸೋಣ. ಅವ್ನು ಮಲ್ಗದೇ ಇಲ್ಲ ಮ್ಯಾಮ್. ಅಯ್ಯೋ. ಶಿವರಾತ್ರಿ ಸ್ಟಾರ್ಟ್ ಆಯಿತು ಇವತ್ತಿಂದ ನಮ್ಮ ಏರಿಯಾದಲ್ಲಿ. ಹಾಗಾಗಿ ನಾನು ಯಾವಾಗಲೂ ಬರೋ ಶ್ರೀ ಗೌರಿ ಶಂಕರ ದೇವಾಲಯದಲ್ಲಿ ಫುಲ್ ಇವಾಗ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ನೋಡಿ ರಾಮನ್ ಲೈಟಿಂಗ್ಸ್ ಹಾಕಿದ್ದಾರೆ. ರಾತ್ರಿ ಬಂದಾಗ ತೋರಿಸ್ತೀನಿ. ತುಂಬಾ ಜೋರು ಮಾಡ್ತಾರೆ. ಅನ್ನದಾನ ಎಲ್ಲ ಇರುತ್ತೆ. ಖುಷಿ ಆಗುತ್ತೆ ಈ ಸೆಲೆಬ್ರೇಟ್ ಮಾಡೋಕ್ಕೆ. ಹೊರ ಕಾಣಿಕೆ ಅದು ಇದು ಏನೇನೆಲ್ಲ ಇರುತ್ತೆ, ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ನಮ್ಮ ಶ್ರೇಯಾಂಶ್ ಮಲಗಿದವನು ಎದ್ದಿದ್ದಾನೆ ನೋಡಿ ಇಲ್ಲಿ. ಹಾಯ್ ಶ್ರೇಯಾಂಶ್. ಎಲ್ಲಿ ಹೋಗಿದ್ರಿ ನೀವು? ಹಾಂ, ಚಿಕ್ಕನ್ ಕಡೆ ಅಲ್ಲ, ನೀವು ಹೋಗಿದ್ದು ಅಂಗನವಾಡಿಗೆ. நீங்க வீட்டுக்கு வந்ததல்ல, ரோட்டுக்கு வந்தது. ಅದಿಯಾ? ಓಕೆ. ಅವರು ಜ್ಯೂಸ್, ಶ್ರೇಯಾಂಶ್ ನಾವಿಬ್ರು ಜ್ಯೂಸ್ ಕುಡಿತಿದ್ದೀವಲ್ಲ ಶ್ರೇಯಾನ್? ಇದಾ ನಾನು ಕುಡ್ಸಲ್ಲೇನು ದೀಪ? ದಿವ್ಯ ಕುಡ್ಕೆಟ್ಟೆ ಎಂತೀನಿ? ಕೊಡ್ಕುಲ. ಶ್ರೇಯಾಂಶ್ನ ಅಂಗನವಾಡಿಯಿಂದ ಕರ್ಕೊಂಡು ಬಂದು ಅಚ್ಚನಂಗಡಿಯಲ್ಲಿ ಜ್ಯೂಸ್ ಕುಡಿದು ಮನೆಗೆ ಬಂದವಳೆ. ಇವನಿಗೆ ಸ್ನಾನ ಮಾಡಿಸ್ದೆ. ಆಮೇಲೆ ಬಂದು ನಾನು ಅವಳೇ ಬ್ಯಾಲೆನ್ಸ್ ಇತ್ತು ಅಲ್ವಾ ಕ್ಲೀನ್ ಮಾಡೋಕ್ಕೆ, ಅದನ್ನ ಕ್ಲೀನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ. ವಿಂಡೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಹಾಗೆ ಟೇಲ್ಸು ಕೂಡ ನೀಟಾಗಿ ಉಜ್ಜಿ ನೀಟ್ ಮಾಡಿಟ್ಟಿದ್ದೀನಿ. ವೈಟಾಗಿ ಕಾಣ್ತಾ ಉಂಟು. ಇನ್ನು ನಾನು ಹೋಗಿ ಫ್ರೆಶ್ ಆಗಬೇಕು. ಬಿಸಿಲಲ್ಲಿ ನನ್ನ ಗುಡ್ಲಕ್ಕಿಗೆ ಇಲ್ಲಿ ಕೆಲಸ ಮಾಡಿ ಫಸ್ಟೇ ಸುಸ್ತಾಗಿದ್ನ. ಅಂಗನವಾಡಿಗೆ ಹೋಗಿ ಶ್ರೇಯಾಂಶ್ನ ಕರ್ಕೊಂಬರ್ಬೇಕಾದ್ರೆ ಪಾಪ ಅದು ಮಲಗಿರೋದನ್ನ ಎದೊಳಿಸಿ ಇನ್ನೇನು ದೇವಸ್ಥಾನ ರೀಚ್ ಆಗ್ತಿದ್ದೀನಿ ಅನ್ಬೇಕಾದ್ರೆ ಎದ್ಬಿಟ್ಟ. ಪಾಪ ಅಲ್ಲಿಂದನೂ ಮನೆ ತನಕ ನಡ್ಕೊಂಬಂದಿದ್ದಾನೆ. ಗುಡ್ ಬೈ ಆಗಿದ್ದಾನೆ ನಮ್ಮ ಶ್ರೇಯಾಂಶ್. ಮತ್ತು ಬಂದು ಇಷ್ಟೆಲ್ಲ ಕ್ಲೀನ್ ಮಾಡಿದೆ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ನಾನು. ಇನ್ನು ಕ್ಲೀನ್ ಮಾಡಿ ಹೆಂಗಿರೋ ಸ್ನಾನ ಮಾಡಬೇಕು ಅಂತ ಇವಾಗ ನಾನು ಹೋಗಿ ಫ್ರೆಶ್ ಆಗಿಬಿಡ್ತೀನಿ. ಆಲ್ರೆಡಿ ಆಗೇ ಹೋಗ್ಬಿಡ್ತು ಗೈಸ್ ಟೈಮು. 4 o'clock ಆಗೋಕ್ಕಾಯ್ತು. 5 minutes ಇದೆ. ಸಾಕಾಗಾಯಿತು ನನಗಂತೂ. ಯಪ್ಪ ಇವತ್ತು ಇನ್ನೂ ಅಡುಗೆ ಮಾಡೋಕ್ಕೆ ಉಂಟು, ಅನ್ನ ಸಾರಿನ. ಇನ್ನು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ನೋಡೋಣ ಏನು ಮಾಡೋದಂತ. ನನಗಂತೂ ಗೊತ್ತಾಗ್ತಿಲ್ಲ. ಇವಾಗ ತಲೆ ಎಲ್ಲ ತಿರ್ಗೋಗ್ತಿದೆ ಬಿಸಿಲಿಂದ ಬಂದು. ಸಡನ್ ಇದೆಲ್ಲ ಕ್ಲೀನ್ ಮಾಡಿದಲ್ಲ, ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿಬಿಡ್ತೀನಿ.
ಸ್ನಾನ ಮಾಡ್ಕೊಂಡು ಇವಾಗ ಬಂದೆ. ನಮ್ಮ ಅಚ್ಚ ಏನೋ ಒಂದು ತಿಂಡಿ ಕೊಟ್ಟು ಕಳಿಸಿದ್ದಾರೆ ಗೈಸ್. ಇದು ನೋಡಿ ಕೇಕ್ ಥರ ಇದೆ. ಈಗ ಕಜ್ಜಾಯ ಬರುತ್ತಲ್ಲ ಅದು ಅನಿಸುತ್ತೆ. ಹಿಂದ್ಗಡೆ ವೆರೈಟಿಯಾಗಿ ವೈಟ್ ಕಲರ್ ಇದು, ಮುಂದೆ ಈ ಥರ ಇದೆ. ಇದು ಮಲಯಾಳಿಯಲ್ಲಿ ಬರೆದಿದೆ. ಓದೋಣ ಅಂದರೆ ಮಲಯಾಳಲ್ಲಿ ಇದೆ, ಹಾಗಾಗಿ ಏನಂತ ನನಗೆ ಗೊತ್ತಿಲ್ಲ. ಮತ್ತು ಸಮೋಸ, ವಡೆ, ಈರುಳ್ಳಿ ವಡೆ ಕೊಟ್ಟು ಕಳಿಸಿದ್ದಾರೆ. ಇವಾಗ ತಿನ್ನೋಣ ಅಂತ ಹಾಲು ಬಿಸಿಗೆ ಇಟ್ಟಿದ್ದೀನಿ. ಹಾಲು ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ನೋಣ. ಇವಾಗಷ್ಟೇ ಹಾಲು ಕುಡಿದು ಸ್ನ್ಯಾಕ್ಸ್ ತಿಂದು ಇವಾಗ ಕಿಚನಿಗೆ ಬಂದಿದ್ದೀನಿ. ನೈಟಿಗೆ ಡಿನ್ನರ್ಗೆ ಸಾಂಬಾರು ಮಾಡೋಣ ಅಂತ. ಇವತ್ತೊಂದು ಈಸಿಯೆಸ್ಟ್ ರೆಸಿಪಿನ ಹೇಳ್ಕೊಡ್ತೀನಿ. ಸೌತೆಕಾಯಿ ಸಾಂಬಾರು ತೆಂಗಿನಕಾಯಿ ತುರಿದಲ್ಲೇ ಹೇಗೆ ಮಾಡೋದು ಅಂತ. ಇವಾಗ ಈ ಬ್ಲಾಗಲ್ಲಿ ಜಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕೋದು ಅಂತ ಹೇಳ್ತೀನಿ. ಸಾಂಬಾರು ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ಶಾರ್ಟ್ಸ್ ಮಾಡಿ ಹಾಕ್ತೀನಿ, ಇವಾಗ ನೋಡ್ಕೊಬೋದು. ಇವಾಗ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಎಣ್ಣೆ, ಸಾಂಬಾರು ಪುಡಿ, ಬೇಳೆ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಸಾಸಿವೆ ಒಗ್ಗರಣೆಗೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಇದು 3 ಒಗ್ಗರಣೆಗೆ, ಮತ್ತು ಸೌತೆಕಾಯಿ, ಫೈನಲಿ ಇಂಗು, ಇದು ಸಹ ಒಗ್ಗರಣೆಗೆ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ಸ್ ಮಾಡಿ ಹಾಕ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳಿ. ಈ ಬಾಳೆಹಣ್ಣು ಇದಕ್ಕೆ ಲೆಕ್ಕ ಇಲ್ಲ, ಇದು ಸುಜಾಮ ನಮಗೆ ತಿನ್ನೋಕ್ಕೆ ಕೊಟ್ಟು ಕಳಿಸಿರೋದು. ಅದನ್ನ ಇಲ್ಲೇ ಇಟ್ಬಿಟ್ಟಿದ್ದೀನಿ ಮರ್ತುಬಿಟ್ಟು. ಈಗ ಹೇಗೆ ಮಾಡೋದು ಅಂತ ಶಾರ್ಟ್ಸ್ ಮಾಡಿರ್ತೀನಿ, ನೀವು ಅದ್ರಲ್ಲಿ ನೋಡ್ಕೋಬೋದು. ಗೈಸ್ ಫೈನಲಿ ಸಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ಸಲ್ಲಿದೆ, ನೀವು ನೋಡ್ಕೊಂಡು ಮನೇಲಿ ಟ್ರೈ ಮಾಡಿ. ಇವತ್ತಿನ ಡಿನ್ನರ್ಗೆ ಅನ್ನ, ಸಾಂಬಾರು ಮತ್ತು ಚಿಕನ್, ಬೀಟ್ರೋಟ್ ಪಲ್ಯ. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಶ್ರೇಯಾಂಶ್ ಇಡ್ಲಿ ತಿಂತಿದ್ದಾನೆ. ಹೆಂಗಿದೆ ಸಾರು ಪ್ರಮೋದ್? ಇವ್ರು ಬೀಟ್ರೋಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತವ್ರೆ. ಇವತ್ತಿನ ಕಿವಿ ಮಾತು: ಎಷ್ಟೇ ಆಧುನಿಕತೆ ಬಂದರೂ ಹಣೆಯ ಮೇಲಿನ ಬೊಟ್ಟು ಸಂಸಾರದ ಸಂಕೇತ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.